ಮುಡಾ ಹಗರಣದಲ್ಲಿ ಇಡಿ ತನಿಖೆ ಚುರುಕಾಗಿದೆ. ಎರಡನೇ ಬಾರಿಗೆ ಇಡಿ ವಿಚಾರಣೆಗೆ ಬಂದಿದ್ದಾರೆ ಗಂಗರಾಜು. ಕಳೆದ 1 ಗಂಟೆಯಿಂದಲೂ ಸಹ ಇಡಿ ಟೀಮ್ನಿಂದ ಗಂಗರಾಜು ಅವರ ವಿಚಾರಣೆ ಆಗ್ತಾ ಇದೆ. ಈ ಹಿಂದೆ ಗಂಗರಾಜು ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿರಲಿಲ್ಲ ಇಡಿಯಿಂದ. ಇವತ್ತು ದೂರುದಾರ ಗಂಗರಾಜು ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಬ್ಯಾಗ್ನಲ್ಲಿ ದಾಖಲೆ ಸಮೇತ ದೂರುದಾರ ಗಂಗರಾಜು ಬಂದಿದ್ದಾರೆ. ಈಗ ವಿಚಾರಣೆ ನಡೀತಾ ಇದೆ. ಕಳೆದ 1 ಗಂಟೆಯಿಂದಲೂ ಸಹ ಇಡಿ ಟೀಮ್ನಿಂದ ಗಂಗರಾಜು ಅವರ ವಿಚಾರಣೆ ನಡೀತಾ ಇದೆ. ಎರಡನೇ ಬಾರಿಗೆ ಇಡಿ ವಿಚಾರಣೆಗೆ ಹಾಜರಾಗಿರುವುದು ಗಂಗರಾಜು. ತಮ್ಮ ಬಳಿ ಇರುವಂತಹ ದಾಖಲೆಗಳ ಸಮೇತ ಗಂಗರಾಜು ಇಡಿ ಕಚೇರಿಗೆ ಬಂದಿದ್ದಾರೆ. ಈ ಹಿಂದೆ ಗಂಗರಾಜು ಇಡಿ ಕಚೇರಿಗೆ ಬಂದು ವಿಚಾರಣೆಯನ್ನ ಎದುರಿಸಿದ ಸಂದರ್ಭದಲ್ಲಿ ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿರಲಿಲ್ಲ. ಹಾಗಾಗಿ ಇವತ್ತು ಗಂಗರಾಜು ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಇಡಿ ವಿಚಾರಣೆಗೆ ಬರುವಂತೆ ನಿನ್ನೆ ಗಂಗರಾಜುಗೆ ಸೂಚನೆಯನ್ನ ನೀಡಿತ್ತು. ಅದರಂತೆ ಇವತ್ತು ತಮ್ಮ ಬಳಿ ಇದ್ದಂತಹ ದಾಖಲೆ ಸಮೇತ ಬ್ಯಾಗಲ್ ತುಂಬಿಕೊ ಬಂದಿದ್ದಾರೆ. ದಾಖಲೆ ಸಮೇತ ಈಗ ವಿಚಾರಣೆಗೆ ಹಾಜರಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.